ರಿಪಬ್ಲಿಕ್ ಕನ್ನಡದ ಮೆಗಾ ಫಾಲೋ ಅಪ್ ಸ್ಟೋರಿ. ಜಟ್ಲಾ ಖಾಸಗಿ ಹೋಟೆಲ್ನಲ್ಲಿ ಕಾಟೇರ ಸಿನಿಮಾ ಸಕ್ಸಸ್ಗೆ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಪಾರ್ಟಿಗೆ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಪಾರ್ಟಿಗೆ ಅನೇಕ ಸೆಲೆಬ್ರಿಟಿಗಳು ಆಗಮಿಸಿದರು. 1 ಗಂಟೆವರೆಗೂ ಮಾತ್ರ ಅಲ್ಲಿ ಅವಕಾಶವನ್ನು ಕೊಡಲಾಗಿತ್ತು. ಸರ್ಕಾರದ ರೂಲ್ಸ್ ಕೂಡ ಇರುವಂಥದ್ದು ಅದೇ. ಆದರೆ 3 ಗಂಟೆ 15 ನಿಮಿಷದವರೆಗೂ ಕೂಡ ಪಾರ್ಟಿಯನ್ನು ಮಾಡ್ತಾರೆ. ಪೊಲೀಸರು ಸ್ಥಳಕ್ಕೆ ತೆರಳುತ್ತಾರೆ. FIR ಅನ್ನು ಕೂಡ ದಾಖಲು ಮಾಡಿದರು. ಈಗ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಸೆಲೆಬ್ರಿಟಿಗಳಿಗೆ ಸಂಕಷ್ಟ ಎದುರಾಗುತ್ತಾ? ಏಕೆಂದರೆ ಕಮಿಷನರ್ಗೆ ನೋಟಿಸನ್ನು ಉತ್ತರ ವಿಭಾಗದ DCP ಒಂದಷ್ಟು ವರದಿಯನ್ನು ಕೊಡಲಿದ್ದಾರೆ. ಪಾರ್ಟಿಯ CCTV ಪರಿಶೀಲನೆ ಮಾಡಲಿರುವಂತಹ ಪೊಲೀಸರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಿಂದ ತನಿಖೆ ಚುರುಕುಗೊಂಡಿದೆ. ಬೇರೆ ವಿಚಾರಗಳೇನಾದರೂ ಬೆಳಕಿಗೆ ಬಂದರೆ ಅವರ ವಿರುದ್ಧ ಕೇಸ್ ದಾಖಲಾಗೋದು ಗ್ಯಾರಂಟಿ, ಯಾವುದೇ ಅನುಮಾನವಿಲ್ಲ. ಜೆಟ್ಲಾಗ್ನಲ್ಲಿ ಸೆಲೆಬ್ರಿಟಿಗಳ ಲೇಟ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಟೇರ ಸಕ್ಸಸ್ ಪಾರ್ಟಿ ಫಾಲೋ ಅಪ್. ನಮ್ಮ ಸ್ಕ್ರೀನ್ ಮೇಲೆ ನೀವು ಈಗ ವಿಡಿಯೋ ಹಾಗೂ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಜೆಟ್ಲಾಗ್ ಹೋಟೆಲ್ನಲ್ಲಿ ಪಾರ್ಟಿಯಲ್ಲಿ ಸಕ್ಸಸ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತೇಳಿ ಅಲ್ಲಿ ನಟ ದರ್ಶನ್ ಅವರಿದ್ದಾರೆ, ಅಭಿಷೇಕ್ ಅಂಬರೀಷ್ ಅವರಿದ್ದಾರೆ, ಪ್ರಜ್ವಲ್ ದೇವರಾಜ್ ಅವರಿದ್ದಾರೆ, ಚಿತ್ರತಂಡ ಕೂಡ ಇದೆ. ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಅಲ್ಲಿ ಕೇಕನ್ನು ಕಟ್ ಮಾಡಿ ಸಂಭ್ರಮಿಸ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ಬೋದು. ಈಗ CCTV ಪರಿಶೀಲನೆಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಮುಂದಾಗಿದ್ದಾರೆ. ಒಂದು ವೇಳೆ ಪಾರ್ಟಿಯಲ್ಲಿ ಬೇರೆದೇನಾದರೂ ನಡೆದಿದೆ ಅನ್ನೋದು ಗೊತ್ತಾದರೆ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರ ವಿರುದ್ಧವೂ ಕೂಡ ಕೇಸ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು ಪೊಲೀಸರ ನಡೆಯ ಮೇಲೆ. ಯಾಕೆಂದರೆ ಸಾರ್ವಜನಿಕರು ದೂರನ್ನು ಕೊಡ್ತಾರೆ. ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರು ಸೇರ್ಕೊಂಡಿದ್ದಾರೆ, ಸ್ಟಾರ್ ನಟರೊಬ್ಬರು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕ್ರೌಡ್ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ತಕ್ಷಣ ಬರ್ತಾರೆ. 3 ಗಂಟೆ 15 ನಿಮಿಷ ಆದರೂ ಕೂಡ ಪಾರ್ಟಿ ಮುಂದುವರಿತಾ ಇರುತ್ತೆ. ತಕ್ಷಣ ಆ ಪಾರ್ಟಿಯನ್ನು ಸ್ಟಾಪ್ ಮಾಡಿಸಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲು ಮಾಡ್ಕೊಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಮಾಹಿತಿ ಕೊಡ್ತಾರೆ. ನಾಗರಾಜ್, ಈಗ ಸೆಲೆಬ್ರಿಟಿಗಳಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು, ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಆಗಿದೆ. ತನಿಖೆ ಹೇಗೆ ನಡೆಯುತ್ತೆ? ಖಂಡಿತ ನಾಗೇಂದ್ರ, ಏನು ರಿಪಬ್ಲಿಕ್ ಕನ್ನಡ ಈ ಒಂದು ಕಾಟೇರ ಚಿತ್ರತಂಡದ ಅವಧಿ ಮೀರಿ ನಡೆಸ್ತಾ ಇದ್ದಂಥ ಪಾರ್ಟಿ ಬಗ್ಗೆ ಒಂದು ಮೆಗಾ ಫಾಲೋ ಅಪ್ ಮಾಡ್ತಾ ಇದೆ. ಇದರಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಏನಂತಂದ್ರೆ ನಿನ್ನೆ ನಾವು ಈ ಒಂದು ಸುದ್ದಿಯನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಮತ್ತೆ ಏನು ಸಾರ್ವಜನಿಕರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಅಂತೇಳಿ ನ್ಯಾಯದ ಪರ ಧ್ವನಿ ಎತ್ತಿದಾಗ ಒಂದಷ್ಟು ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಅವರು ಉತ್ತರ ವಿಭಾಗದ DCP ಇಂದ ಈ ಘಟನೆ ಕುರಿತು ಒಂದು ಸಂಪೂರ್ಣವಾದ ವರದಿಯನ್ನು ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಿಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಉತ್ತರ ವಿಭಾಗದ DCP ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಏನು DCP ನಿನ್ನೆ ಏನು ಉತ್ತರ ವಿಭಾಗದ DCP ಸೈದುಲು ಅಡಾವತ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಹೀಗಾಗಿ ಏನು 3 ಕಾಲ್ವರೆಗೂ ಅಲ್ಲಿಗೆ ಪೊಲೀಸರು ಹೋಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಈ ಬಗ್ಗೆ ನಾವು ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಪೊಲೀಸರು ಯಾರು ಹೊಯ್ಸಳವಾಹನ ಗಸ್ತಿನಲ್ಲಿತ್ತೋ ಮತ್ತೆ ನೈಟ್ನಲ್ಲಿ ಯಾವ PSI ಕೆಲಸ ಮಾಡ್ತಾ ಇದ್ರೋ ಇವರು ಯಾರ್ದಾದ್ರೂ ತಪ್ಪಿದ್ರೆ ಅವರೆಲ್ಲರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಮುಖ ಅಂಶ ಏನಂತಂದ್ರೆ ಈ ಒಂದು ಪಾರ್ಟಿಯ ಸಂಪೂರ್ಣ CCTVಯನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೇಳಿರ್ತಕ್ಕಂಥದ್ದು. ಅಂದರೆ ಈ ಒಂದು ಪಾರ್ಟಿ ನಾವೀಗ ಏನು ದೃಶ್ಯಾವಳಿಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಇದು ಆರಂಭದ ದೃಶ್ಯಾವಳಿಗಳು. ಪಾರ್ಟಿ ಸ್ಟಾರ್ಟ್ ಆದಾಗ ಇದ್ದಂಥ ಕೇಕ್ ಕಟ್ ಮಾಡೋದು, ಆ ಚಿತ್ರತಂಡ ಸೆಲೆಬ್ರೇಷನ್ ಮಾಡೋದು. ಆದರೆ ಇಲ್ಲಿ ಅನುಮಾನಗಳಿರ್ತಕ್ಕಂಥದ್ದು 3:30ವರೆಗೂ ಪಾರ್ಟಿ ಹೋಗಿದೆ ಅಂದರೆ ಅಲ್ಲಿ ಏನು ನಡೀತಾ ಇತ್ತು? ಅಲ್ಲಿ ಕೇವಲ ಮದ್ಯಪಾನ ಮಾತ್ರ ಆಗ್ತಾ ಇತ್ತಾ, ಮದ್ಯಪಾನ ಮಾತ್ರ ಸರ್ವ್ ಆಗ್ತಾ ಇತ್ತು, ಅಥವಾ ಬೇರೆ ಏನಾದರೂ ಚಟುವಟಿಕೆಗಳು ನಡೀತಾ ಇತ್ವಾ ಅನ್ನೋದ್ರ ಬಗ್ಗೆ ಆಕ್ಷೇಪಣೆಗಳು, ಅನುಮಾನಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ CCTVಯನ್ನು ಸುಬ್ರಹ್ಮಣ್ಯ ನಗರ ಪೊಲೀಸರು ಪರಿಶೀಲನೆ ಮಾಡಿ ಅಲ್ಲೇನಾದರೂ ಮದ್ಯಪಾನದ ಹೊರತುಪಡಿಸಿ ಮದ್ಯಪಾನ 3:30ವರೆಗೂ ಸರ್ವ್ ಆಗ್ತಾ ಇದ್ರೆ ಅದಕ್ಕೆ ದಂಡ ಹಾಕುವ ಅವಕಾಶ ಕಾನೂನಲ್ಲಿದೆ, ಅದನ್ನು ಸಹ ಮಾಡ್ಬೋದು. ಜೊತೆಗೆ ಅದು ಬಿಟ್ಟು ಅಲ್ಲೇನಾದರೂ ಏನು ಮದ್ಯಪಾನವನ್ನು ಹೊರತುಪಡಿಸಿ ಏನು ಸ್ಯಾಂಡಲ್ವುಡ್ಗೆ ಬಹಳ ಹಿಂದಿನಿಂದ ಒಂದಷ್ಟು ನಂಟುಗಳಿದ್ದಾವೆ, ಆ ರೀತಿಯಾಗಿ ಡ್ರಗ್ಸ್ ಮತ್ತಿತರ ಏನಾದರೂ ಚಟುವಟಿಕೆಗಳು ನಡೆದಿದ್ರೆ ನಿಜಕ್ಕೂ ಅಲ್ಲಿ ಸೇರಿದ್ದಂಥ ಸೆಲೆಬ್ರಿಟಿಗಳಿಗೆ ಕಾನೂನು ಕಂಟಕ ಎದುರಾಗೋ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.